ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಮುಖ್ಯಮಂತ್ರಿಗಳು ಹಣಕಾಸು ಮಂತ್ರಿಗಳಾಗಿ ಅವ್ರ ನೆಗ್ಲಿಜೆನ್ಸ್ನಿಂದ ಇಷ್ಟೊಂದು ದೊಡ್ಡ ಹಣ ಇವತ್ತು ಭ್ರಷ್ಟಾಚಾರ ಆಗಿದೆ. ಇವತ್ತು ಮೂಢ ಹಗರಣ ವಿಚಾರದಲ್ಲಿ ಕೂಡ ಅವ್ರ ಹೆಸರು ಬಂದಿದೆ. ಬಿಜೆಪಿಯವರು ತಮ್ಮ ಭ್ರಷ್ಟಾಚಾರಗಳನ್ನ ಮುಚ್ಚಿಟ್ಕೊಳ್ಳಕ್ಕೆ ಪಾದಯಾತ್ರೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಲಿಲ್ಲ. ಯಾರೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಆ ರೀತಿ ಜನರ ಮುಂದೆ ಇಡ್ಲಲ್ಲ, ಯಾರು ಬೇಡ ಅಂತ ಹೇಳ್ತಾರೆ. ಓಕೆ, ಮೈಸೂರು ಚಲೋ ಪಾದಯಾತ್ರೆನ ಈಗ ಶುರು ಮಾಡಿರುವಂಥದ್ದು. ಈಗ ನಮ್ಮ ಜೊತೆ ಶ್ರೀರಾಮುಲು ಅವರು ಇದ್ರ ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಪಾದಯಾತ್ರೆಗೆ ಚಲೋ ನಡ್ತಾ ಇದ್ದೀರಿ. ಇವತ್ತು ಪ್ರಾರಂಭ ಇದು ಆರಂಭ ಮಾತ್ರ, ಅಂತ್ಯ ಅಂತೂ ಅಲ್ಲ ಇದು. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಲೇಬೇಕು. ಇವತ್ತು ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಜೊತೆಲಿ ಮೂಢ ಹಗರಣ ವಿಚಾರದಲ್ಲಿ ಭಾಳಷ್ಟು ಅವರ ಹೆಸರು ಪ್ರಸ್ತಾಪನೆ ಬೆಳಕಿಗೆ ಬಂದಿದೆ. ಅವ್ರು ಬಂದ ನಂತರ ಕೂಡ ಮೊಂಡತನದಿಂದ ನಾನು ಹಂಗೆ ಮುಖ್ಯಮಂತ್ರಿಗಳಾಗಿ ಮುಂದುವರ್ಕೊಂಡು ಹೋಗ್ತೀನಿ ಅಂತೇಳಿ ಕ್ಯಾಬಿನೆಟ್ಟಿಂದ ಕ್ಯಾಬಿನೆಟ್ಟು ಡಿಸಿಷನ್ ತೊಗೊತದೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಆಗಬಾರ್ದು ಅಂತೇಳಿ. ನಾನು ಅನೇಕ ಮುಖ್ಯಮಂತ್ರಿಗಳನ್ನ ನೋಡಿದ್ದೀನಿ. ಯಾಕಂದರೆ ಯಡಿಯೂರಪ್ಪರದು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಅವತ್ತು ಹಂಸರಾಜ್ ಭರದ್ವಾಜ್ ಅವರು ಗವರ್ನರ್ ಇದ್ದಂಥ ಟೈಮಲ್ಲಿ ಅವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ರು. ಅವತ್ತು ತಕ್ಷಣ ರಾಜೀನಾಮೆಯನ್ನು ಯಡಿಯೂರಪ್ಪರು ಮಾಡಿಕೊಟ್ರು. ಇವರು ಮುಖ್ಯಮಂತ್ರಿಗಳು ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕನಂದನ್ನು ಎಳ್ಕೊಂಡು ಹೋಗ್ತಿದ್ದ ಅವರು ರಾಜೀನಾಮೆಯನ್ನು ಕೊಟ್ಟು, ಇಲ್ಲಪ್ಪ ನಾನು ಪ್ರಾಮಾಣಿಕ, ಈ ಇತಿಹಾಸದಲ್ಲಿ ಉಳಿದೋಗುವಂಥ ಕೆಲಸ ಆಗಿದೆ ಅನ್ನೋಂಥ ಪ್ರಾಮಾಣಿಕರಾಗಿ ಕೊಡಬೇಕಾಗುತ್ತೆ. ಇವತ್ತು ಇಷ್ಟೊಂದು ಆರೋಪಣೆ ಬರ್ತಾಯಿದ್ರೆ ಮೊಂಡತನದಿಂದ ನಾನು ಕೊಡಲ್ಲ ಅಂತೇಳಿ ಇವತ್ತು ಮೊಂಡತನದಿಂದ ಏನು ವರ್ತಿಸ್ತಾರೋ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತರು, NDA ನಮ್ಮ ಒಕ್ಕೂಟ ಇವತ್ತು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡ್ತಾಯಿದ್ವಿ. ಸರ್, ಈಗ ಕಾಂಗ್ರೆಸ್ ಅವರು ಕೂಡ ಜನಾಂದೋಲನ ಮಾಡ್ತಾ ಇದ್ದಾರೆ. ಬಿಜೆಪಿಯ ಭ್ರಷ್ಟಾಚಾರವನ್ನು ಆಚೆ ಆಗ್ತೀವಿ ಅಂತ. ಇವತ್ತು ನಾವು ಅವ್ರಿಗೆ ಅಧಿಕಾರ ಕೊಟ್ಟಿರೋದು ಜನರು 136 ಸ್ಥಾನಗಳು ಕೊಟ್ಟಾರಂದ್ರೆ ಹೇಳಿದ್ರೆ ಅವ್ರೇನೋ ಒಳ್ಳೆ ಕೆಲಸ ಮಾಡ್ತಾರಂದೇಳಿ ಕೊಟ್ಟಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಏನಾಗ್ತಾಯಿದೆ, ದಿನನಿತ್ಯ ಕೊಲೆಗಳಾಗ್ತಾಯಿದ್ದಾವೆ, ದಿನನಿತ್ಯ ದರೋಡೆಗಳಾಗ್ತಾಯಿದ್ದಾವೆ, ದಿನನಿತ್ಯ ಭ್ರಷ್ಟಾಚಾರಗಳಾಗ್ತಾಯಿದ್ದಾವೆ. ಯಾರು ನೆಮ್ಮದಿಯಿಂದ ಜೀವನ ಮಾಡೋಕ್ಕಾಗ್ತಾಯಿಲ್ಲ. ಈ ಸರ್ಕಾರ ಬಂದ ನಂತರ ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾಯಿದ್ದಾವೆ. ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಮುಖ್ಯಮಂತ್ರಿಗಳು ಹಣಕಾಸು ಮಂತ್ರಿಗಳಾಗಿ ಅವ್ರ ನೆಗ್ಲಿಜೆನ್ಸ್ನಿಂದ ಇಷ್ಟೊಂದು ದೊಡ್ಡ ಹಣ ಇವತ್ತು ಭ್ರಷ್ಟಾಚಾರ ಆಗಿದೆ. ಇವತ್ತು ಮೂಢ ಹಗರಣ ವಿಚಾರದಲ್ಲಿ ಕೂಡ ಅವ್ರ ಹೆಸರು ಬಂದಂಥ ಟೈಮಲ್ಲಿ ನಾನು ಇಷ್ಟು ವರ್ಷಗಳಿಗೆಲ್ಲ ಪ್ರಾಮಾಣಿಕನಂದ್ರೆ ಹೇಳ್ಕೊಳ್ಳುವಂತಿದ್ದ ರಾಜೀನಾಮೆ ಕೊಟ್ಟರೆ ಅವ್ರ ಇತಿಹಾಸದಲ್ಲಿ ಉಳಿದು ಹೋಗ್ತಾರೆ. ಬಿಜೆಪಿಯವರು ತಮ್ಮ ಭ್ರಷ್ಟಾಚಾರಗಳನ್ನ ಮುಚ್ಚಿಟ್ಕೊಳ್ಳಕ್ಕೆ ಪಾದಯಾತ್ರೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಲಿಲ್ಲ. ಯಾರೇ ಭ್ರಷ್ಟಾಚಾರ ಮಾಡಿದ್ರು ಕೂಡ ಜನರಿಗೆ ತಿಳಿಸೋಂಥದ್ದು, ಇಲ್ಲಿದ್ರಿಗಿನ ಅದನ್ನು ಬೆಳಕು ತಂದಿರೋಂಥದ್ದು ಅವ್ರ ಕರ್ತವ್ಯ. ಯಾವುದೇ ಪೊಲಿಟಿಕಲ್ ಪಾರ್ಟೀಸು ಯಾರ್ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರು ಹೇಳಿದಾರಲ್ಲ ಆಲ್ರೆಡಿ ಈ ಥರ ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಆ ರೀತಿ ಜನರ ಮುಂದೆ ಇಡಲಲ್ಲ, ಯಾರು ಬೇಡ ಅಂತ ಹೇಳ್ತಾರೆ. ಇವತ್ತು ನೀನು ಎಲ್ಲೋ ಒಂದು ಕಡೆ ಪ್ರಾಮಾಣಿಕರಿಂದ ಹೇಳ್ಕೊಂಬತ್ತಿದ್ದು, ಇದು ಕಳಂಕಿತರ ಆಗಿದ್ದೀವಿ. ಇವತ್ತು ಕಪ್ಪು ಚುಕ್ಕೆ ನಿನ್ನ ಮೇಲೆ ಬಂದಿದ್ದು, ರಾಜೀನಾಮೆ ಕೊಡಬೇಕನ್ನೋಂಥ ಟೈಮಲ್ಲಿ ನೀವು ಮಾಡಿದ್ದೀರಿ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸಹಜ? ಇವತ್ತು ಜನರು ನಿಮಗೆ ಅವಕಾಶ ಮಾಡಿಕೊಟ್ಟಾರಲ್ಲ. ಇದಿಷ್ಟು ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಪಾಪಾಪತಿ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.